ಬನ್ನಿ ಈ ವಿಡಿಯೋದಲ್ಲಿ ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋಣ. ಅವ್ರಿಗೆ ಗೊತ್ತೇ ಇಲ್ಲ, ಯಪ್ಪ ಫುಲ್ ಶಾಕ್ ಆಗೋದ್ರು. ನಿಜನಾ? ಹೇಳಿಲ್ಲ ಫುಲ್ ಶಾಕ್ ಆಗೋದು. ನಮ್ಮ ಅಕ್ಕ ಹತ್ರ ಕಾಲಲ್ಲಿ ಇದ್ರು ಅವರು. ಸಡನ್ನಾಗಿ ನಾನು ಅದನ್ನ ಕಟ್ಟು ಮಾಡಲಿಲ್ಲ, ಸಡನ್ನಾಗಿ ಹಂಗೆ ರಿಯಾಕ್ಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಸರ್ಪ್ರೈಸ್ ಮಾಡಬೇಕಂತ ಅವಳಿಗೆ ಕೂಡ ಹೇಳಿರಲಿಲ್ಲ. ಸೊ ಕಾಲ್ ಕಟ್ ಮಾಡಿಬಿಟ್ಟೆ. ಹಾಗೆ ನಮ್ಮಮ್ಮ ಫುಲ್ಲು ಬೇಜಾರು ಮಾಡ್ಕೊಂಡು ಹೇಳಿಲ್ಲ, ಹಂಗೆ ಬಂದಿದ್ದೀರಾ ಅಂತ ಫುಲ್ ಅಳ್ಕೊಂಡಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಸರಿ ಆದರು. 1 ಇಯರ್ ಆಗೋಗಿತ್ತು ನಮ್ಮಮ್ಮನ ನೋಡಿ, ಹಗ್ ಮಾಡಿ ಮಾತಾಡಿಸಿ. ಅಪ್ಪ ಎಷ್ಟು ಸಮಾಧಾನ ಆಯಿತು ಗೊತ್ತಾ. ನಾವು ಎಷ್ಟೇ ದಿನ ಫುಲ್ ವೀಡಿಯೋ ಕಾಲಲ್ಲಿ ಮಾತಾಡಿದ್ರು, ಕಾಲಲ್ಲಿ ಮಾತಾಡ್ತಾನೆ ಇದ್ರು, ಫೋಟೋಸ್ ಕಳಿಸ್ತಿರ್ತಾರೆ, ಎಲ್ಲ ಆಗ್ತಿರುತ್ತೆ. ಬಟ್ ಸ್ಟಿಲ್ ಅಷ್ಟೊಂದು ಮಿಸ್ ಮಾಡ್ಕೊತಿರ್ತೀವಿ. ಯಪ್ಪ 1 ಇಯರ್ ಆದಮೇಲೆ ಹೋದ್ಮೇಲೆ ಫುಲ್ಲು ಖುಷಿಯಾಗಿತ್ತು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಅದು ಮದುವೆ ಆಗಿದ ತಕ್ಷಣ ನಾನು UK ಬಂದುಬಿಟ್ಟೆ. ಅಲ್ಲಿ ಹೋಗೋದು ಬರೋದು ಇಲ್ಲವೇ ಇಲ್ಲ. 1 ಇಯರ್ ಮದುವೆ ಆಗಿದ್ದೆ ಇಲ್ಲಿಗೆ ಬಂದುಬಿಟ್ಟು ನಾ ಫುಲ್ ನಮ್ಮ ಮನೆಯವ್ರನ್ನೆಲ್ಲ ಮಿಸ್ ಮಾಡ್ಕೊತಿದ್ದೆ, ನಮ್ಮ ಅಮ್ಮನ ಮಿಸ್ ಮಾಡ್ಕೊತಿದ್ದೆ. ಯಾಕಂದರೆ ಕುಕ್ ಮಾಡೋದ್ರಿಂದ ಇದು ಎಲ್ಲ ಮಾಡ್ಕೊಬೇಕಿತ್ತು ನಾನೇ. ಎಸ್ಪೆಷಲಿ ಪಾತ್ರೆ ತೊಳೆಯುವಾಗ ಏನಂದರೆ, ಪಾತ್ರೆ ತೊಳೆಯುವಾಗ ನಾನು ನಮ್ಮಮ್ಮ ಒಟ್ಟಿಗೆ ಕಿಚನ್ಗೆ ಹೋಗ್ತಿದ್ವಿ. ನಾನು ಪಾತ್ರೆ ತೊಳೆದ್ರೆ ನಮ್ಮಮ್ಮ ಎಲ್ಲ ಜೋಡಿಸ್ಕೊತಿದ್ರು. ಮತ್ತು ನಾನು ಪಾತ್ರೆ ತೊಳೆಯುವಾಗ ನಾನು ನಮ್ಮಮ್ಮ ಇಬ್ಬರು ಒಟ್ಟಿಗೆ ಹಾಡು ಹೇಳ್ಕೊಂಡು ಪಾತ್ರೆ ತೊಳಿತಾ ಇದ್ವಿ. ಸೊ ಟೈಮ್ ಪಾಸ್ ಆಗುತ್ತೆ ಅಂತ ಅದನ್ನೆಲ್ಲ ಹೆವಿ ಮಿಸ್ ಮಾಡ್ಕೊತೀನಿ. ಸಿಕ್ಕಾಪಟ್ಟೆ ಇದೆ ಹೇಳೋದಕ್ಕೆ, ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಯು ಸೋ ಮಚ್ ಅಮ್ಮ, ಐ ಮಿಸ್ ಯು ಲಾಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಕ್ಕ ಮತ್ತು ನನ್ನ ಮಗಳು ಯುಕ್ತಿ ಹೇಗೆ ರಿಯಾಕ್ಟ್ ಮಾಡಿದ್ಲು ಅಂತ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.